ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 18 ವಚನಗಳನ್ನು ಓದುತ್ತೇನೆ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾಲಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲಿಯೇ ಇದ್ದಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಳ್ಳುವುದುಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದೇ ದೇವರ ಮಕ್ಕಳ ಚಿಹ್ನೆಗಳು. ದ ಮಾರ್ಕ್ಸ್ ಆಫ್ ಗಾಡ್ಸ್ ಚಿಲ್ಡ್ರನ್. ಯಾವುದೇ ಒಂದು ಗಿಡವಾಗಲಿ ಮರವಾಗಲಿ ಇದರ ಫಲವೇನೆಂಬುದಾಗಿ ತಿಳಿಯುವುದು ಯಾವುದರಿಂದ? ಇದು ಎಂಥ ಗಿಡ ಎಂಬುದಾಗಿ ನಾವು ತಿಳಿಯುವುದು ಆ ಗಿಡದ ಫಲದಿಂದಲೇ ಅಲ್ಲವೇ? ಹೀಗೆ ಒಬ್ಬ ವ್ಯಕ್ತಿಯ ಗುಣ, ಆತನ ಜೀವನ, ಬಾಳು ಯಾವುದರಿಂದ ತಿಳ್ಕೊಳ್ಬೋದು ನಾವು? ಆ ವ್ಯಕ್ತಿಯ ಫಲದಿಂದಲೇ ಅಲ್ಲವೇ? ವೆಸ್ಕಾಟ್ ಎಂಬ ಒಬ್ಬ ದೈವಶಾಸ್ತ್ರಜ್ಞರು ಹೇಳಿದಂತೆ, ಒಬ್ಬ ವ್ಯಕ್ತಿಯ ಬಾಳೇ ದೇವರ ಮಕ್ಕಳೆಂಬುದನ್ನು ಬಹಿರಂಗಪಡಿಸುತ್ತೆ ಎಂಬುದಾಗಿ ಹೇಳಿದರು. ಬಾಳು, ಜೀವನ, ನಡೆ ಮುಖ್ಯ ಎಂಬುದಾಗಿ ಅವರು ಹೇಳಿದರು. ದರ್ ಇಸ್ ನೋ ವೇ ಆಫ್ ಟೆಲ್ಲಿಂಗ್ ವಾಟ್ ಎ ಟ್ರೀ ಈಸ್ ಅದರ್ ದ್ಯಾನ್ ಬೈ ಇಟ್ಸ್ ಫ್ರೂಟ್. When we look at the fruit, we say, oh, this is the tree. Similarly, there is no way of telling what a person is than by his conduct, than by her character. No other way. As Westcott, a biblical scholar, said, life reveals the children of God. Life, the way you and I live, reveals the children of God. ಹೀಗಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಗುಣಲಕ್ಷಣಗಳೇನು, ಚಿಹ್ನೆಗಳು ಯಾವುವು? ವಾಟ್ ಈಸ್ ದೇರ್ ಫಾರ್ ದ ಕಾಂಡಕ್ಟ್ ಅಂಡ್ ದ ಕ್ಯಾರೆಕ್ಟರ್ ಆಫ್ ಎ ಕ್ರಿಶ್ಚಿಯನ್ ಬಿಲೀವರ್? ಕ್ರೈಸ್ತ ನಿಯಮ, ನೀತಿ, ಶಾಸ್ತ್ರ, ಪದ್ಧತಿಗಳು ಏನೆಂಬುದಾಗಿ ನಾವು ಒಂದೇ ಒಂದು ಶಬ್ದದಲ್ಲಿ ವಿವರಿಸಬೇಕಾದರೆ ಅದು ಯಾವುದಾಗ್ಬೋದು? ಪ್ರೀತಿ. ಒಂದೇ ಶಬ್ದ, ಪ್ರೀತಿ. The Christian ethic, the Christian principles, Christian morality, everything can be summed up in only one word, and that is love. ಯೇಸುವನ್ನು ನಂಬಿ ಆತನಲ್ಲಿ ನೆಲೆಗೊಂಡಿರುವ ವ್ಯಕ್ತಿಯ ಪ್ರಾಮುಖ್ಯವಾದಂಥ ಪ್ರೇರಣೆ ಪ್ರೀತಿಯಲ್ಲದೆ ಬೇರೊಂದಿಲ್ಲ. One who believes and abides in Jesus made love the main or the paramount concern and predominant spring of his life. Love. ಮೊದಲಿಗೆ ಕ್ರೈಸ್ತ ವಿಶ್ವಾಸಿಯ ಬಾಳು ಪ್ರೀತಿಯ ಜೀವನದಲ್ಲಿ ಅಡಕವಾಗಿದೆ. ಬಾಳು, ಜೀವನ ಪ್ರೀತಿಯಲ್ಲಿ ಅಡಕವಾಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಎ ಕ್ರಿಶ್ಚಿಯನ್ಸ್ ಲೈಫ್ ಈಸ್ ಕ್ಯಾರೆಕ್ಟರೈಸ್ಡ್, life living
is characterized by love. ಎರಡನೇದಾಗಿ, ಪ್ರೀತಿ ಇಲ್ಲದ ಜೀವನ ಮರಣವೇ ಎಂಬುದಾಗಿ ಯೋಹಾನನು 14ನೇ ವಚನದಲ್ಲಿ ಹೇಳ್ತಾನೆ. ಪ್ರೀತಿ ಇಲ್ಲದ ಜೀವನ ಮರಣವೇ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವನದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. 14ನೇ ವಚನ. ದ ಸೆಕೆಂಡ್ part is that a life without love is death. That's what he is saying in verse 14. He says, we know that we have passed out of death into life because we love our brothers. ಈ ಬ್ರೂಕ್ ಎಂಬುವರು ಹೇಳಿದಂತೆ, ಜೀವನವೆಂಬುದು ಅಂದರೆ ನಮ್ಮ ಬಾಳು, ನಮ್ಮ ಜೀವನವೆಂಬುದು ಹೇಗೆ ನಾವು ಪ್ರೀತಿಸಬೇಕೆಂಬ ಒಂದು ಆಸ್ಪದವನ್ನು ಕೊಡ್ತದೆ. ಜೀವನದಿಂದಲೇ ಪ್ರೀತಿ ಒಂದು ಆಸ್ಪದ. ಆಸ್ ಎ ಬ್ರೂಕ್ ಪುಟ್ ಇಟ್, ಲೈಫ್ ಈಸ್ ಅ ಚಾನ್ಸ್, ಈಸ್ ಅನ್ ಆಪರ್ಚುನಿಟಿ ಆಫ್ ಲರ್ನಿಂಗ್ ಹೌ ಟು ಲಿವ್ ಇನ್ ಲವ್. ಲೈಫ್ ಈಸ್ ಅನ್ ಆಪರ್ಚುನಿಟಿ ಟು ಶೋ ಲವ್. ನಮ್ಮ ಜೀವನ, ನಮ್ಮ ಮುಖ ಎರಡರಲ್ಲಿ ಒಂದನ್ನು ಪ್ರತಿಬಿಂಬಿಸ್ತದೆ. ಯಾವುದು? ಒಂದು ದೇವರ ಪ್ರಭಾವ, ದೇವರ ಪ್ರೀತಿ ನಮ್ಮ ಮುಖದಲ್ಲಿ, ನಮ್ಮ ಜೀವನದಲ್ಲಿ ವ್ಯಕ್ತ ಆಗ್ತದೆ. ಎರಡನೇದು ಕತ್ತಲೆ ಅಥವಾ ನಮ್ಮಲ್ಲಿರುವಂಥ ಹಗೆ, ನಮ್ಮಲ್ಲಿರುವಂಥ ಒಂದು ದ್ವೇಷ ನಮ್ಮಲ್ಲಿ ಪ್ರತಿಬಿಂಬಿಸ್ತದೆ, ನಮ್ಮ ಮುಖ, ನಮ್ಮ ಬಾಳು. ಹೀಗಾದರೆ ಏನು? ಕತ್ತಲೆಯ ಬಾಳು, ಕತ್ತಲೆಯ ಜೀವನ ಮತ್ತು ನಮ್ಮಲ್ಲಿ ಹಗೆ, ದ್ವೇಷದ ಜೀವನ ಇದ್ದರೆ ಕಡೆಗೆ ಏನಾಗ್ತದೆ? ಮರಣ. ಅವರ್ ಫೇಸ್, ಅವರ್ ಲೈಫ್ ರಿಫ್ಲೆಕ್ಟ್ಸ್ ಒನ್ ಆಫ್ ಟೂ realities. One, our face can reflect the love of God, the glory of God, or our face will reflect resentment, hate that is in our heart. This kind of life is nothing but a life which leads to death. ಕ್ರೈಸ್ತ ವಿಶ್ವಾಸಿಯ ಜೀವನ ಪ್ರೀತಿಯಿಂದ ಹೊರಹೊಮ್ಮುತ್ತದೆ. ಎರಡನೇದಾಗಿ, ಪ್ರೀತಿ ಇಲ್ಲದ ಜೀವನ ಮರಣವೇ. ಮೂರನೇದಾಗಿ, ಪ್ರೀತಿ ಇಲ್ಲದವನು ಕೊಲೆಗಾರನ ಸಮಾನ. 3 things we looked at. First and foremost, a Christian's life is characterized by love. Secondly, we said a life without love is nothing but death. Now, thirdly, not to love is to become a murderer. That's what he says. 15ನೇ ವಚನ ಓದ್ತೇನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. 15ನೇ ವಚನ. Everyone who hates his brother, there's no love. You hate, and he says he is a murderer. He is a murderer. ಈ ಆಲೋಚನೆ ಹೇಗೆ ಸಂತ ಯೋಹಾನನಿಗೆ ಬಂತು? ಒಂದು ವೇಳೆ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗ ಮಾಡಿದ್ನಲ್ಲ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21, 22, 23 ವಚನಗಳಲ್ಲಿ ಇದನ್ನೇ ಆತನು ಹೇಳಿದ. ಇದೇ ಕರ್ತನ ಬೋಧನೆ ಆಗಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಹತ್ಯ ನಿಷೇಧವಾಗಿದೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಕೋಪ, ನಿಂದೆ, ಹಗೆ, ತಿರಸ್ಕಾರ ಇವೆಲ್ಲವುಗಳು ಕೊಲೆಗೆ ಸಂಬಂಧ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ. We read in verse 15, everyone who hates his brother is a murderer. Now, not to love and have some affection, concern for a brother is virtually to become a murderer. Where did John get this idea? Probably he remembered what Jesus taught in the Sermon on the Mount in chapter 5 of Matthew's Gospel, 20 and 21, 22 verses. The Lord was saying, yes, in the Old Testament, murder is forbidden, but he says if you are angry with your brother,
if there is bitterness and hatred, contempt, it is as serious as murder. Because hatred always precedes murder. Or if you are hating somebody consistently, it will ultimately lead you to murder. ಯೇಸುವನ್ನು ಹಿಂಬಾಲಿಸುವ ವ್ಯಕ್ತಿ ಎಂಥ ವ್ಯಕ್ತಿ? ಮೊಟ್ಟ ಮೊದಲನೇದಾಗಿ ಯೇಸುವನ್ನು ಹಿಂಬಾಲಿಸುವವರು ಪ್ರೀತಿ ಮಾಡುವ ವ್ಯಕ್ತಿಗಳಾಗಿದ್ದಾರೆ. ಯಾರ್ಯಾರು ಹಗೆ, ದ್ವೇಷ, ಕೋಪದಲ್ಲಿರ್ತಾರೋ ಅವರು ನಿಜವಾಗಲು ಸತ್ಯದಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಕರು ಅಲ್ಲ. All followers of Jesus Christ love one another. One who hates is not a follower of Jesus Christ. ಕಡೆಯದಾಗಿ ಈ ಪ್ರೀತಿಯಲ್ಲಿ ನಾವು ಜೀವನ ಮಾಡಿಕೊಂಡು ಇದನ್ನು ಹೇಗೆ ನಾವು ಪ್ರದರ್ಶನ ಮಾಡುವಂಥದ್ದು, ತೋರಿಸಿಕೊಳ್ಳುವಂಥದ್ದು, ತೋರ್ಪಡಿಸಿಕೊಳ್ಳುವಂಥದ್ದು ಹೇಗೆ? The last point is that in my life, how do I demonstrate this love that St. John is talking about? ನನ್ನ ಜೀವನದಲ್ಲಿ ದೇವರ ಪ್ರೀತಿಯ ಪ್ರದರ್ಶನ ಹೇಗೆಂಬುದಾಗಿ 3:16 ಸಂತ ಯೋಹಾನನು ಹೇಳ್ತಾನೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಪ್ರೀತಿ ಅಂದ್ರೇನು? ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಜೀವನವನ್ನು ಕೊಟ್ಟ, ಪ್ರಾಣ ಕೊಟ್ಟ. ನಾವು ಈ ಪ್ರೀತಿಯನ್ನು ಹೇಗೆ ಪ್ರದರ್ಶನ ಮಾಡ್ತೇವೆಂಬ ಪ್ರಶ್ನೆಗೆ ಒಂದು ಸಾರಿ ನಾವು ಯೇಸು ಕ್ರಿಸ್ತನನ್ನು ನೋಡಬೇಕು. ಅನೇಕ ಸಾರಿ ನಾವು ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ, ಆದರೆ ಆತನನ್ನು ದೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವಾ? ಆತನನ್ನು ನೋಡಿ ಏನು ಕಂಡು ಬರ್ತದೆ? ಪ್ರೀತಿ. ಆತನು ಎಲ್ಲಿ ಹೋಗಲಿ ತನ್ನ ಪ್ರೀತಿ. ಹೀಗೆ ನಾವು ಯೇಸು ಕ್ರಿಸ್ತನನ್ನು ಅನುಕರಣೆ ಮಾಡುವುದು, ಅಂದರೆ ಅನುಸರಿಸಿಕೊಂಡು ಹೋಗುವುದೇ ಕ್ರಿಸ್ತಿಯ ಬಾಳು. ಇದೇನು ಸುಲಭವಾ? ಖಂಡಿತ ಇಲ್ಲ. ಕ್ರಿಸ್ತನನ್ನು ಅನುಸರಿಸುವಂಥದ್ದು ಸುಲಭವಲ್ಲ, ಆದರೆ ಆತನು ನಮ್ಮೊಂದಿಗಿದ್ದರೆ ಸಾಧ್ಯ ಆಗ್ತದೆ. ಹೌ ಡು ಐ ಶೋ ದಿಸ್ ಲವ್? ಹೌ ಡು ಐ ಡೆಮಾನ್ಸ್ಟ್ರೇಟ್ ದಿಸ್ ಲವ್? ದಿ ಆನ್ಸರ್ ಈಸ್ ಇನ್ 3:16. By this we know love, that he laid down his life for us, and we ought to lay down our lives for the brothers. If you want to see love, look at Jesus. Yes, you have heard about him, you have read about him, but have you really observed, intensely looked at him? Have you experienced all that Jesus has done? Look at him. You see love? In other words, the life of a Christian is an imitation of Christ, which is love. Think about it. Is it easy? No. Certainly not. It's not easy. ಫಿಲಿಪ್ಪಿ ಪತ್ರಿಕೆ 2:5 ಪೌಲನು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಒಂದು ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಎಂಬುದಾಗಿ ಆತನು ಹೇಳಿದ. ಹೇಗೆ? ಕಷ್ಟ. ಯೇಸುವಿನ ಮನಸ್ಸು ನಮ್ಮಲ್ಲಿ. ಮತ್ತು ಪೇತ್ರನು 1 ಪೇತ್ರ 2:21 ನೀವು ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿ ಹೋದನೆಂದು ಹೇಳಿದ. ಯೇಸು ಕ್ರಿಸ್ತನ ನಡೆದ ದಾರಿಯಲ್ಲಿ ನಡೆಯೋದು ಸುಲಭವೇ? ಪ್ರಿಯ ವೀಕ್ಷಕರೇ, ಅನೇಕ ಸಾರಿ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರೆ ಎಲ್ಲ ಸರಿ ಆಗ್ತದೆ, ಸುಲಭ ಆಗ್ತದೆ. ಆದರೂ ನಮಗೆ ಸುಲಭ ಅಲ್ಲ ಇದು. ಯೇಸು ಕ್ರಿಸ್ತನ ಜೀವನವನ್ನು ನಾವು ಪ್ರತಿಬಿಂಬಿಸುವಂಥದ್ದು, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು ಸುಲಭವ ಇಲ್ಲ, ಖಂಡಿತ. ಆದರೆ ಸಾಧ್ಯ, ಆತನು ನಮ್ಮೊಂದಿಗಿದ್ದಾರೆ. ಇನ್ ಫಿಲಿಪಿಯನ್ಸ್ 2:5
Paul said, let this mind be in you which was in Jesus. Easy? Of course not. And Peter says, first letter 2:21, Christ suffered, leaving you an example to follow in his footsteps. To follow in the footsteps of Jesus, is it easy? Of course not. That's the Christian life. And many of us tend to make the Christian life very easy. No, there are many things that happen to us, good things, but it's not easy. If Jesus is with us, it is possible. The mind of Christ, the following Jesus in the footsteps. How many of us are ready? ನಮ್ಮಲ್ಲಿ ಎಷ್ಟು ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಸಿದ್ಧರಾಗಿದ್ದೇವೆ? ಕಷ್ಟ, ಸುಲಭ ಅಲ್ಲ. ಆತನ ಮನಸ್ಸು, ಆತನ ಪ್ರೀತಿ, ಆತನ ಹೆಜ್ಜೆಯಲ್ಲಿ ನಡೆಯುವಂಥ ಸುಲಭ ಅಲ್ಲ. ನಾವು ತೀರ್ಮಾನ ಮಾಡಬೇಕು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತೇವಾ ಇಲ್ಲವಾ? ಹೇಗೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು? ಹೌ ಡು ಐ ಫಾಲೋ ಜೀಸಸ್ ಕ್ರೈಸ್ಟ್ ಇನ್ ಹಿಸ್ ಫುಟ್ ಸ್ಟೆಪ್ಸ್? ವಾಟ್ ಈಸ್ ದ ವೇ? ಒಂದು ಏನೆಂದರೆ, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು, ಆತನು ನಮಗೆ ತೋರಿಸಿರುವ ಪ್ರೀತಿಯನ್ನು ನಾವು ಇತರರಿಗೆ ತೋರಿಸುವುದರ ಮೂಲಕ. ಹೇಗೆ ಎಂಬ ಪ್ರಶ್ನೆ. ಹೇಗೆ ಇತರರಿಗೆ ಆತನ ಪ್ರೀತಿಯನ್ನು ತೋರಿಸುವುದು? ದ ಕ್ವೆಶ್ಚನ್ ಈಸ್, ಹೌ ಕ್ಯಾನ್ ಐ ಶೋ ದ ಲವ್ ದಟ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಬೆಸ್ಟೋಡ್ ಅಪಾನ್ ಮೀ ಟು ಅದರ್ಸ್? 14ನೇ ವಚನದಲ್ಲಿ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಅಂದ್ರೇನು? ನಾವು ಬೇರೆಯವರಿಗೆ ಪ್ರಾಣದಾನ ಮಾಡಿದರೆ ಪ್ರೀತಿ ಮಾಡಿದ ಹಾಗೆ. ಬೇಡಪ್ಪ, ಇಂಥ ಒಂದು ಧರ್ಮ ನಮಗೆ ಬೇಡ, ನಮ್ಮ ಪ್ರಾಣ ಕೊಡಬೇಕಂತೆ ಹೇಳ್ತವ ಇಲ್ವೋ? ಅರ್ಥ ಇಷ್ಟೇ, ನಮಗೆ ಪ್ರಾಣ ಕೊಡುವ ಸಂದರ್ಭ ಬರಲಿಕ್ಕಿಲ್ಲ. ಆದರೆ ಯೋಹಾನನು ಹೇಳೋದೇನೆಂದರೆ, ಇತರರನ್ನು ನಾವು ಪ್ರೀತಿ ಮಾಡಿದರೆ ಯಾವ ರೀತಿಯ ಒಂದು ಪರಿಣಾಮ ಆಗ್ತದೆ, ಏನೋ ಒಂದು ನಮ್ಮಲ್ಲಿ ಬದಲಾವಣೆ ಆಗಿ ಪ್ರೀತಿ ನಮ್ಮಿಂದ ಹೊರಹೊಮ್ಮಬೇಕು, ಪ್ರಾಣ ಕೊಡುವ ಅಗತ್ಯತೆ ಇಲ್ಲದಿದ್ದರೂ. 3:17 ಇದರ ಉತ್ತರ, ಹೇಗೆ ನಾವು ಪ್ರೀತಿ ಮಾಡಬೇಕೆಂಬುದಾಗಿ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡುಂಟೇ? ಇಲ್ಲ. ನೀನು ಪ್ರಾಣ ಕೊಡೋ ಅಗತ್ಯ ಇಲ್ಲ. ಯಾರಾದರೂ ತೊಂದರೆ, ಇಕ್ಕಟ್ಟು, ಕೊರತೆ, ಚಿಂತೆ, ನೋವು, ದುಃಖದಲ್ಲಿದ್ದರೆ ನಾವು ಏನಾದರೂ ಕೈಯಲ್ಲಾದಷ್ಟು ಮಾಡಬಹುದಲ್ವೇ? ಅದೇ ದೇವರ ಪ್ರೀತಿ. In verse 16 he says, just like Jesus Christ laid down his life for you, we ought to lay down our lives for our brothers, he says. What? If I follow Jesus, I have to die? No, it may not be that requirement, but next verse gives the answer, verse 17. But if anyone has the world's goods and see his brother in need, yet closes his heart against him, how does God's love abide in him? What he is saying is, you may not have to lay down your life for your brother, but if you see somebody in need, irrespective of whatever it is, a physical need or mental need or financial need or some support, if you need, and if you have the wherewithal and you close your eyes, you don't have the love of Jesus in him. This is how we can show the love of Jesus to those who are in need. ಮುಕ್ತಾಯದಲ್ಲಿ ನಾವು ಆಲೋಚಿಸಿದ ಅಂಶಗಳೇನು? ಮೊದಲು, ಕ್ರೈಸ್ತ ಬಾಳು ಪ್ರೀತಿಯ ಜೀವನ ಮೊದಲನೇದು. ಎರಡನೇದು, ಪ್ರೀತಿ ಇಲ್ಲದ ಜೀವನ ಮರಣವೇ. ಮೂರನೇದು, ಪ್ರೀತಿ ಇಲ್ಲದವನು ಕೊಲೆಗಾರನಿಗೆ ಸಮಾನ. ಮತ್ತು ನಾಲ್ಕನೇದಾಗಿ ಹೇಳಿದ್ರು, ಈ ಪ್ರೀತಿಯನ್ನು ನಾವು ಹೇಗೆ ಪ್ರದರ್ಶನ ಮಾಡುವುದು? ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕವೇ. ಹೇಗೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ಅಂದರೆ, ನಮ್ಮ ಜೀವನದಲ್ಲಿ ಪ್ರೀತಿಯನ್ನು ತೋರಿಸುವ ಆಸ್ಪದಗಳು ಬರ್ತವೆ.
ನಾವು ಎಲ್ಲಿ ನೋಡಿದರೂ ನಮ್ಮ ಸುತ್ತಮುತ್ತಲೂ ಕುಂದು ಕೊರತೆಗಳು ಯಥೇಚ್ಛವಾಗಿ ಕಂಡು ಬರ್ತವೆ. ಕಣ್ಮುಚ್ಚಬಾರ್ದು. 17ನೇ ವಚನದಂತೆ ಕೈಲಾದಷ್ಟು ಮಟ್ಟಿಗೆ ಪ್ರೀತಿ ತೋರಿಸುವುದು ಇದೇ ದೇವರ ಮಕ್ಕಳ ಚಿಹ್ನೆ. ವಿ ಲುಕ್ಡ್ ಅಟ್ ಸೆವರಲ್ ಥಿಂಗ್ಸ್. ಇನ್ ಕನ್ಕ್ಲೂಷನ್ ಮೇ ಐ ರಿಕ್ಯಾಪಿಚುಲೇಟ್. 1, Christian life is a life of love. Secondly, life without love is nothing but death. Third, not to love is to become a murderer. Fourthly, how do we demonstrate or display this love? How do we, fifthly, follow in his footsteps? It's not easy. But if we have the resources, according to verse 17, if we see someone in need, show them some love, whether it is physical, mental, or emotional, or financial, whatever the need. Meet that need. That is the love of Jesus. ಕಣ್ಣು ಮುಚ್ಚದೆ ಕೈಲಾದದನ್ನು ಮಾಡುವ. There are opportunities. Let us do what we can. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾವು ನಿನ್ನನ್ನು ಪ್ರೀತಿ ಮಾಡ್ತೇವೆ ಎಂಬುದಾಗಿ ಬಾಯಿಂದ ಹೇಳ್ತೇವೆ, ಆದರೆ ನಮ್ಮ ಬಾಳಿನಲ್ಲಿ ಪ್ರೀತಿ ಹೊರ ಹೊಮ್ಮುತ್ತಾ ಇಲ್ಲ. ಆಸ್ಪದಗಳಿವೆ. ಅನೇಕರು ಕುಂದು ಕೊರತೆಗಳಲ್ಲಿ ನಮ್ಮ ಸುತ್ತಮುತ್ತಲಿದ್ದಾಗ್ಯೂ ನಾವು ಕಣ್ಣು ಮುಚ್ಚಿದ್ದೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ಪ್ರೀತಿ ನಮ್ಮಲ್ಲಿ ಸಂಪೂರ್ಣವಾಗಿ ಕಂಡು ಬರಲಿ. ಅಲ್ಲಿವರೆಗೆ ನಮ್ಮನ್ನು ತಗ್ಗಿಸಿಕೊಳ್ಳುವ ಸ್ವಭಾವ ಮತ್ತು ನಮ್ಮ ಜೀವನದಲ್ಲಿ ನಿನ್ನ ಪ್ರಸನ್ನತೆಯಿಂದ ನಾವು ಇತರರನ್ನು ಪ್ರೀತಿ ಮಾಡುವ ಕೃಪೆ, ಶಕ್ತಿ ದಯಪಾಲಿಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.